ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಹಿರಿಯೂರು ಗ್ರಾಮದಲ್ಲಿ ಕಳೆದ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹೆಬ್ಬಾಗಿಲು ನಿರ್ಮಾಣ ವಿಚಾರ ಇಂದು ತೀವ್ರ ಉದ್ವಿಗ್ನತೆಗೆ ಸಾಕ್ಷಿಯಾಗಿದೆ. ಎರಡು ಸಮುದಾಯಗಳ ನಡುವೆ ನಾಮಫಲಕ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಪರ ವಿರೋಧದ ನಡುವೆಯೇ ಗ್ರಾಮಸ್ಥರು ಅಂತಿಮವಾಗಿ ಹೆಬ್ಬಾಗಿಲು ನಿರ್ಮಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹಲವಾರು ವರ್ಷಗಳಿಂದ ರಾಜ್ಯದ ಪ್ರಭಾವಿ ರಾಜಕಾರಣಿಗಳ ಹಸ್ತಕ್ಷೇಪದಿಂದಾಗಿ ಈ ಹೆಬ್ಬಾಗಿಲು ನಿರ್ಮಾಣಕ್ಕೆ ತಡೆ ಬಿದ್ದಿತ್ತು. ಆದರೆ ಇಂದು ಗ್ರಾಮದ ಯುವಕರು, ಮಹಿಳೆಯರು ಹಾಗೂ ಮುಖಂಡರು ಒಗ್ಗೂಡಿ ಪೊಲೀಸ್ ಅಧಿಕಾರಿಗಳ ತೀವ್ರ ವಿರೋಧದ ನಡುವೆಯೇ ಬಲ ಪ್ರದರ್ಶನ ಮಾಡಿ ಹೆಬ್ಬಾಗಿಲನ್ನ ನಿರ್ಮಿಸಿದ್ದಾರೆ. ಘಟನೆಯ ಹಿನ್ನೆಲೆಯಲ್ಲಿ ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಚಾಮರಾಜ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಅಂದ್ರೆ ಎಸ್ಪಿ ಸ್ಥಳಕ್ಕೆ ಭೇಟಿ ನೀಡಿದ್ದು ಗ್ರಾಮಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಇಡೀ ಹಿರಿಯೂರು ಗ್ರಾಮ ಸದ್ಯ ಪೊಲೀಸರ ಸರ್ಪಗಾವಲಿನಲ್ಲಿದೆ. ವಿಷಯ ತಿಳಿದಿದ್ದಂಗೆನೇ ಸ್ಥಳಕ್ಕೆ ಆಗಮಿಸಿದ ಕ್ಷೇತ್ರದ ಶಾಸಕ ಎ.ಆರ್. ಕೃಷ್ಣಮೂರ್ತಿ ಅವರು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದ್ದು ಬಳಿಕ ಮಾತನಾಡಿದ ಅವರು, ಎರಡು ಸಮುದಾಯದವರ ಶಾಂತಿ ಮತ್ತು ಸೌಹಾರ್ದತೆಯಿಂದ ಇರಬೇಕು, ಯಾವುದೇ ಭೇದ ಭಾವಕ್ಕೆ ಅವಕಾಶ ನೀಡಬಾರದು ಎಂದು ಗ್ರಾಮಸ್ಥರಲ್ಲಿ ಮನವಿ ಮಾಡಿದ್ದಾರೆ. ಅದಕ್ಕೆ ಅವಕಾಶ ಕೊಡಲ್ಲ ನೀವೆಲ್ಲ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ಯಾವ್ದವ್ರಿಗೂ ಕೂಡ ಆ ಸಮುದಾಯದ ಸಮಸ್ಯೆಗಳು ಬಂದಾಗ ಸಮುದಾಯಗಳು ಪರ ನಿಂತ್ಕೊಳ್ತವೆ, ಸಹಜ ಅದು. ಇವತ್ತು ನಮ್ಮ ಮದ್ದೂರನ್ನ ಹಿರಿಯೂರನ್ನ ಈ ಒಂದು ವಿಚಾರದಲ್ಲಿ ನಮ್ಮವರೇ ನಾನು ಕರೆದಿದ್ದು, ಬೇರೆಯವ್ರು ಯಾರು ಕರೆದಿಲ್ಲ. ಈ ಥರ ನಡೀತಾ ಇದೆ ಸರ್, ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂದರು. ಇಲ್ಲಪ್ಪ, ಇಲ್ಲಿ ಗೊತ್ತಾಯ್ತು ವಿಷಯ. ನಾನು ಶ್ರೀನಿವಾಸನೇ ಫೋನ್ ಮಾಡಿ, ನಾನು ಬೆಳಗ್ಗೆ ಫೋನ್ ಮಾಡಿ ಕೇಳೋಕ್ಕೆ ಫೋನ್ ಮಾಡಿದಾಗ ಆಗಲೇ ಇಲ್ಲಿ ಸ್ವಲ್ಪ ಗೊಂದಲ ಸೃಷ್ಟಿಯಾಗಿತ್ತು. ನಾನು ರೆಡಿಯಾಗಿ ಪಡೆದು 9 ಗಂಟೆಗೆ ತಲುಪ್ತೇನೆ ಅಂತ ಬಂದು ಅವರಿಗೆಲ್ಲ ಶಾಂತವಾಗಿರಿ. ಜಿಲ್ಲಾಧಿಕಾರಿಗಳ ಕಾರ್ಯಾಲಯದಲ್ಲಿ ಸೋಮವಾರ ನಾಳೆ ಜಿಲ್ಲಾಧಿಕಾರಿಗಳು, SP ಅವರು, CO ಅವರು ಈ ಒಂದು ವಿಚಾರದಲ್ಲಿ ಒಂದು ಸಭೆ ಮಾಡಿ ಪೂರ್ವಪರ ಯೋಚನೆ ಮಾಡಿ ಒಳ್ಳೆ ತೀರ್ಮಾನ ತಗೊಳ್ತಕ್ಕಂಥ ರೀತಿ ಮುಂದೆ
ಎಸ್, ಈ ವಿಷಯವಾಗಿ ಹೆಚ್ಚಿನ ಮಾಹಿತಿ ನೀಡಲು ಸ್ಥಳೀಯ ವರದಿಗಾರರಾದಂತಹ ಮಂಜು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು ಅವರೇ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಘಟನೆಯ ಹಿನ್ನೆಲೆ ಏನಿರ್ಬೋದು? ಪ್ರೊಫೆಸರ್ ಅವರೇ, ಏನು ಯಳಂದೂರು ತಾಲೂಕಿನ ಏನು ಯರಿಯೂರು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಹಲೋ ಕೇಳ್ತಾ ಇದೆಯಾ? ಹೇಳಿ ಹೇಳಿ ಹೇಳಿ. ಯಳಂದೂರು ತಾಲೂಕಿನ ಯರಿಯೂರು ಗ್ರಾಮ ಏನಿದೆ, ಈ ಗ್ರಾಮದಲ್ಲಿ ಹಲವಾರು ವರ್ಷಗಳಿಂದ ಏನು ಒಂದು ಅಂಬೇಡ್ಕರ್ ಹೆಬ್ಬಾಗಿಲು ವಿಚಾರ ಅಂದ್ರೆ ಒಂದು ನೇಮ್ ಬೋರ್ಡ್ ನಾಮಫಲಕವನ್ನ ಹಾಕುವಂತ ವಿಚಾರವಾಗಿ ತುಂಬಾ ಅಗ್ಗಜಗ್ಗಾಟ ನಡೀತಾ ಇತ್ತು. ಏನು ಈ ಒಂದು ಗ್ರಾಮದಲ್ಲಿ ಇರ್ತಕ್ಕಂತ ಏನು ಒಂದು ಕುರುಬ ಸಮುದಾಯ ಮತ್ತೆ ದಲಿತ ಸಮುದಾಯ ಎರಡೂ ಸಹ ಏನು ಈ ಒಂದು ವಿಚಾರವಾಗಿ ಹಲವಾರು ವರ್ಷಗಳಿಂದನೂ ಸಹ ಜಟಾಪಟಿ ನಡೆಸ್ತಾ ಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಕೆಲವು ತಿಂಗಳುಗಳಿಂದ ಹಿಂದೆ ಅಂಬೇಡ್ಕರ್ ಜಯಂತಿಯ ಪ್ರಯುಕ್ತ ಗ್ರಾಮದಲ್ಲಿ ಒಂದು ಹೊಸ ಹೆಬ್ಬಾಗಿಲನ್ನ ನಿರ್ಮಾಣ ಮಾಡ್ಬೇಕು ಅಂತಕ್ಕಂಥದ್ದು ಏನು ದಲಿತ ಸಮುದಾಯದ ಒಂದು ಹೇಳಿಕೆಯಾಗಿತ್ತು. ಈ ವಿಚಾರವಾಗಿ ಸಾಕಷ್ಟು ಬಾರಿ ಅವರು ಅರ್ಜಿಗಳನ್ನ ಕೊಟ್ಟು ಸ್ಥಳೀಯ ಗ್ರಾಮ ಪಂಚಾಯಿತಿ ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಈ ಅವಕಾಶ ಮಾಡಿಕೊಡ್ಬೇಕು ಅಂತ ಅರ್ಜಿಯನ್ನ ಕೊಟ್ಟಿದ್ರು. ಹಾಗಾಗಿ ಅದು ಕೆಲವು ಸಲ ಪರಿಶೀಲನೆ ನಡೆಸಿ ಅದಕ್ಕೆ ಸೂಕ್ತ ಕ್ರಮವನ್ನು ಕೈಗೊಳ್ಳುವಂತ ಕೆಲಸವನ್ನು ಅಧಿಕಾರಿಗಳನ್ನು ಮಾಡಿದ್ರು. ಆದ್ರೆ ಈಗ ಏನು ಗ್ರಾಮ ಪಂಚಾಯತಿಯ PDO ಏನ್ ಮಾಡಿದ್ದಾರೆ, ಈಗ ದಲಿತ ಸಮುದಾಯ ಮತ್ತು ಕುರುಬ ಸಮುದಾಯ ಎರಡಿಗೂ ಸಹ ಇದು ಜಾಗ ಸಂಬಂಧಪಟ್ಟಿದ್ದು ಅಂತಕ್ಕಂತ ದ್ವಂದ್ವ ಹೇಳಿಕೆನ ಕೊಟ್ಟ ಹಿನ್ನೆಲೆಯಲ್ಲಿ ಅದು ಸ್ವಲ್ಪ ಬೂದಿ ಮುಚ್ಚಿದ ಕೆಂಡದಂತ ವಾತಾವರಣ ನಿರ್ಮಾಣವಾಗಿತ್ತು. ಈಗ ಇವತ್ತು ಏನು ಗ್ರಾಮಸ್ಥರೆಲ್ಲ ಸೇರ್ಕೊಂಡು, ದಲಿತ ಸಮುದಾಯದ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಇವತ್ತು ನಾವು ಹೆಬ್ಬಾಗಿಲನ್ನ ಮಾಡೇ ತೀರ್ತೀವಿ ಅಂತಕ್ಕಂತ ಒಂದು ಕ್ರಮವನ್ನ ಮಾಡಿದ್ರು. ಹಾಗಾಗಿ ಒಂದು ತಿಂಗಳಿಂದನೂ ಸಹ ಏನು ಪ್ರಭಾವಿ ಜನಾಂಗದ ಜನರು ಏನು ಮಾನ್ಯ ಮುಖ್ಯಮಂತ್ರಿಗಳ ಇಂದನೂ ಸಹ ಅದನ್ನ ಇನ್ಫ್ಲೂಯೆನ್ಸ್ ಮಾಡ್ಸಿರುವಂತಕ್ಕಂತ ಹೇಳಿಕೆನ ನಾವು ಅಲ್ಲಿ ಕಾಣಬಹುದಾಗಿದೆ. ಇದನ್ನ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಬಿಡಬಾರ್ದು, ಇಲ್ಲಿ ಅಂಬೇಡ್ಕರ್ ಬೋರ್ಡ್ ನಡೆಯಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥದ್ದು ಏನು ಒಂದು ಸಮುದಾಯದ ಒಂದು ಹೇಳಿಕೆ ಆಗಿತ್ತು. ಆ ಹಿನ್ನೆಲೆಯಲ್ಲಿ ರಾಜಕೀಯ ಪ್ರಭಾವವನ್ನ ಬಳಸಿ ಏನು ಅಲ್ಲಿ ಯಾವುದೇ ತರಹದ ಅಂಬೇಡ್ಕರ್ ಪುತ್ಥಳಿಗೆ ಹೆಬ್ಬಾಗಿಲು ನಿರ್ಮಾಣಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ಲ. ಆದ್ರೆ ರಾತ್ರೋರಾತ್ರಿ ಬೆಳಗಿನ ಜಾವನೆ ಇಂದ ಶುರುವಾದಂತ ಈ ಒಂದು ಪ್ರತಿಭಟನೆ ದಲಿತ ಜನಾಂಗದವರು ಏನು ನಾಮಫಲಕವನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಈ ವಿಚಾರ ತಿಳಿದಂತ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು ತುಂಬಾನೇ ಸ್ಥಳಕ್ಕೆ ಆಗಮಿಸಿ ಎಲ್ಲರನ್ನು ಚದುರಿಸುವಂತ ಕೆಲಸವನ್ನು ಪೊಲೀಸರು ತಡೆಗಟ್ಟುವಂತ ಕೆಲಸವನ್ನ ಮಾಡಿದ್ರು. ತಡೆಗಟ್ಟುವಂತ ಕೆಲಸ ಮಾಡಿದ ಸಂದರ್ಭದಲ್ಲಿ ಗ್ರಾಮದ ಯುವಕರು ಮತ್ತೆ ಮಹಿಳೆಯರು ಮುಖಂಡರಿದ್ರೆ ಎಲ್ಲರೂ ಸಹ ಯಾವುದಕ್ಕೂ ಎಗ್ಗದೆ ಜಿಗ್ಗದೆ ಏನು ನಾವು ಇವತ್ತು ಅದನ್ನ ಅಂಬೇಡ್ಕರ್ ನಾಮಫಲಕವನ್ನ ಮಾಡೇ ನಿಲ್ಸೇ ತೀರ್ತೀವಿ ಅಂತಕ್ಕಂಥ ಒಂದು ಪಣವನ್ನ ತೊಟ್ಟು ಬಲಪ್ರಸನ್ನ ಮಾಡೋದ್ ಮುಖಾಂತರ ಏನು ಆ ಫಲಕವನ್ನ ನಿಲ್ಸಿದ್ದಾರೆ. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ತುಂಬಾನೇ ತೀವ್ರ ವಿರೋಧ ಜೊತೆಗೆ ಪೊಲೀಸರು ಅಗ್ಗಜಗ್ಗಾಟ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಒಂದು ಸ್ಪರ್ಧೆ ಏರ್ಪಡ್ತು. ಪೊಲೀಸರು ಸುಮಾರು ಅವರು ಒಂದು 30 ರಿಂದ 40 ಜನ ಅದನ್ನ ಇಳಿಸುವಂತ ಪ್ರಯತ್ನ ಪಟ್ರೆ ಇಡೀ ಗ್ರಾಮಸ್ಥರೇ ಇಡೀ ಊರಿಯ ಹೆಂಗಸರು ಮಕ್ಕಳು ಗಂಡಸರು ಯಾರಿದ್ದಾರೆ ಪ್ರತಿಯೊಬ್ಬರು ಸಹ ಒಂದು ಬಲಪ್ರಸನ್ನ ಮಾಡೋದ್ ಮುಖಾಂತರ ನಾವು ಇವತ್ತು ಮಾಡೇ ತೀರ್ತೀವಿ ಅಂತಕ್ಕಂತ ಒಂದು ಪ್ರಾಣವನ್ನು ತೊಟ್ಟು ಏನು ಆ ಒಂದು ನಾಮಫಲಕವನ್ನ ನಿಲ್ಲಿಸುವಂತ ಕಾರ್ಯವನ್ನ ಮುಂದಾಗಿದ್ದಾರೆ. ಅದೇ ಸಂದರ್ಭದಲ್ಲಿ ಅದಾದ ನಂತರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂತ ಕೃಷ್ಣಮೂರ್ತಿ ಅವರು ಸ್ಥಳಕ್ಕೆ ಆಗಮಿಸಿ ಒಂದು ಪರಿಸ್ಥಿತಿಯನ್ನ ಪರಿಶೀಲನೆ ಮಾಡಿ ಯಾವುದೇ ತರಹದ ಶಾಂತಿ ಸೌಹಾರ್ದತೆಗೆ ಅವಕಾಶ ಮಾಡಿಕೊಡ್ಬೇಕು, ಮತ್ತೆ ಯಾವುದೇ ಜಗಳಕ್ಕೆ ಮತ್ತೆ ಇನ್ನೊಂದು ಯಾವುದಕ್ಕೆ ವೈಷಮ್ಯಕ್ಕೆ ಕಾರಣವಾಗಬಾರದು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಬ್ಬಾಗಿಲಿಗೆ ಪುಷ್ಪಾರ್ಚನೆ ಮಾಡಿ ಹೋಗಿರ್ತಕ್ಕಂಥ ಸಂದರ್ಭವನ್ನ ನಾವು ಕಾಣ್ಬೋದು. ಜೊತೆಗೆ ಈಗ ಸದ್ಯಕ್ಕೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ವರಿಷ್ಠರು ಸ್ಥಳಕ್ಕೆ ಆಗಮಿಸಿ ಶುಚಿ ಹೆಸರನ್ನ ಒಂದು ತಿಳಿಗೊಳಿಸಿದರೆ ಈ ಮುಂದೆ ಯಾವ ರೀತಿಯಾಗಿ ಇದು ಪರಿಣಾಮ ಆಗ್ತದೆ ಅಂತಕ್ಕಂಥ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಪ್ರಭಾವ ಬಳಸಿ ಏನು ಮಾಡಿರ್ತಕ್ಕಂತ ಈ ಒಂದು ತಳಿಬೇಕು ನಾಮಫಲಕ ನಿಲ್ಲಿಸಿದ ಮೇಲೆ ಅಲ್ಲಿ ವಾತಾವರಣ ಹೇಗಿದೆ? ಈಗ ಸದ್ಯಕ್ಕೆ ಪೊಲೀಸ್ ಸರಪಗಳಲ್ಲಿ ತುಂಬಾನೇ ಈಗ ಅಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳು ಮತ್ತೆ ಅಲ್ಲಿ ಬೀಡುಬಿಟ್ಟು ಪೊಲೀಸ್ ವ್ಯವಸ್ಥೆ ಬಿಗಿ ಭದ್ರತೆಗೊಳಿಸಲಾಗಿದೆ. ಜೊತೆಗೆ ಈಗ ಅಲ್ಲಿ ಇಲ್ಲಿ ಗಮನಿಸಬೇಕಾದ ವಿಚಾರ ಏನಪ್ಪಾ ಅಂತಂದ್ರೆ, ಹಲವು ವರ್ಷಗಳ ಬೇಡಿಕೆಯಾಗಿದ್ದಂತಹ ಒಂದು ಅಂಬೇಡ್ಕರ್ ಪುತ್ಥಳಿ ಅಥವಾ ಅಂಬೇಡ್ಕರ್ ಹೆಬ್ಬಾಗಿಲು ನಿರ್ಮಾಣಕ್ಕೆ ಅವಕಾಶ ಮಾಡ್ಕೊಡ್ಬಾರ್ದು ಅಂತಕ್ಕಂಥದ್ದು ಒಂದು ವರ್ಗವಾದ್ರೆ, ನಾವು ಅಂಬೇಡ್ಕರ್ ಹೆಬ್ಬಾಗಿಲನ್ನ ಏಪ್ರಿಲ್ 14 ಪ್ರಯುಕ್ತ ನಾವೇನು ಜನ್ಮದಿನ ಆಚರಣೆಯ ಪ್ರಯುಕ್ತವಾಗಿ ನಾವು ಹೆಬ್ಬಾಗಿಲನ್ನ ಮಾಡೇ ತೀರ್ತೀವಿ ಅಂತಕ್ಕಂಥದ್ದು ಯರಿಯೂರು ಗ್ರಾಮದ ದಲಿತ ಜನಾಂಗದ ಒಂದು ಪಟ್ಟೆ ಆಗಿತ್ತು. ಈ ಒಂದು ಎರಡು ಅಗ್ಗಜಗ್ಗಾಟದ ನಡುವೆ ಅಥವಾ ಎರಡು ಕೊಂಬುಗಳ ನಡುವಿನ ಇದರಲ್ಲಿ ದಲಿತ ಸಮುದಾಯದವರು ಯಾವ್ದಕ್ಕೆ ಒಗ್ಗದೆ ಕುಗ್ಗದೆ ಏನೇ ಆದ್ರೂ ಪರವಾಗಿಲ್ಲ ಅಂತಕ್ಕಂಥ ಒಂದು ಮನಸ್ಥಿತಿಯನ್ನು ತಾಳಿ ಏನು ಅದನ್ನ ಹೆಬ್ಬಾಗಿಲನ್ನ ನಿಲ್ಸುವಂತ ಕೆಲಸವನ್ನ ಮಾಡಿದ್ದಾರೆ.
ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಮಂಜು. ನೀವೆಲ್ಲ ಅಂತ ನಾನು ನಂಬಿದ್ದೇನೆ. ಹಾಗಾಗಿ ಎಂಥವ್ರಿಗೂ ಕೂಡ ಆ ಸಮುದಾಯದ ಸಮಸ್ಯೆಗಳು ಬಂದಾಗ ಸಮುದಾಯಗಳು ಪರ ನಿಂತ್ಕೊಳ್ತವೆ, ಸಹಜ ಅದು. ಇವತ್ತು ನಮ್ಮ ಮದ್ದೂರನ್ನ ಹಿರಿಯೂರನ್ನ ಈ ಒಂದು ವಿಚಾರದಲ್ಲಿ ನಮ್ಮವರೇ ನಾನು ಕರೆದಿದ್ದು, ಬೇರೆಯವ್ರು ಯಾರು ಕರೆದಿಲ್ಲ. ಈ ಥರ ನಡೀತಾ ಇದೆ ಸರ್, ನಿಮ್ಮ ಗಮನಕ್ಕೆ ಬಂದಿದೆಯಾ ಅಂದರು. ಇಲ್ಲಪ್ಪ, ಇಲ್ಲಿ ಗೊತ್ತಾಯ್ತು.